ಬಿಗ್ ಬಾಸ್ ದೆವ್ವ ಬಿಡ್ಸಾಕ ಏನ್ ರೆಡಿ ಆಗಿಲ್ಲ ದೋಸ್ತ ಇವತ್ತು. ಬಿಗ್ ಬಾಸ್ ಗೆಜ್ಜೆ ಇನ್ನು ರಕ್ಷಿತಾ ವರ್ಸಸ್ ರಾಜ ಮತ್ತೆ ಫೈಟಿಂಗ್ ಇತ್ತು. ದೋಸ್ತ ಎಲ್ಲೊಂಟಿ ಹೋಗ್ತಿದ್ದಿ? ಆ ಮಂಗಳೂರು ಹುಡುಗಿನ ಕಾಪಾಡಕ್ಕೆ ಬಿಗ್ ಬಾಸ್ ಮನಿ ಒಳಗೆ ಹೋಗ್ತೀನಿ ದೋಸ್ತ. ದೋಸ್ತ ಒಳಗೆ ಹೋಗಕ್ಕೆ ಪರ್ಮಿಷನ್ ಇಲ್ಲ. ಸುದೀಪ್ ಸರಿಗೆ ಫೋನ್ ಹಚ್ಚಿ ಹೋಗ್ತೀನಿ ದೋಸ್ತ. ಸುದೀಪ್ ಸರ್ ವಾಯ್ಸ್ ಕೇಳಿದ್ರೆ ಹುಚ್ಚು ಬರುತ್ತೆ ಅಂತ ಹೇಳ್ತಿದ್ದೆ. ಹುಚ್ಚು ಓದ್ಬಿಟ್ಟು ನಾನು ಫೋನ್ ಮಾಡ್ತೀನಿ ದೋಸ್ತ. ಬಿಗ್ ಬಾಸ್ ಮನಿ ಒಳಗ ಗಿಜ್ಜಿ ಸೌಂಡು ದೆವ್ವ ಇದೆ ಅಂತ ಬಿಗ್ ಬಾಸ್ ಕಾಲ್ ಮಾಡಿ ದೆವ್ವ ಬಿಡಿಸಿ ಬನ್ನಿ ಅಂದ್ರು ದೋಸ್ತ. ಹಂಗಾರೆ ನೀವು ಹೊಂಟಿದ್ಯಾ ದೋಸ್ತ? ಹೋಗ್ ಬಂದೆ, ಏನ್ ಕಿಸಿಯಕ್ಕಾಗಿಲ್ಲ ನನ್ನ ಕೈಯಲ್ಲಿ. ಯಾಕೆ ದೋಸ್ತ? ಇದು ಅಂತಿದ್ದ ದೆವ್ವ ಅಲ್ಲ ದೋಸ್ತ. ಗೆಜ್ಜೆ ಸೌಂಡ್ ಮಾಡೋ ಈ ದೆವ್ವಕ್ಕೆ ಭಯಂಕರ ಕಾನ್ಫಿಡೆನ್ಸ್. ಯಾರು ಮಾಡಿದ್ದು ಅಂತ ಒಪ್ಕೋತಾನೆ ಇಲ್ಲ. ಏನ್ ಕೇಳಿದ್ರು ಸುದೀಪ್ ಸರ್ ಹತ್ರನೇ ಹೇಳ್ತೀವಿ ಅಂತದೆ. ಸುದೀಪ್ ಸರ್ ಹತ್ರ ನೀವು ಹೋಗ್ಲಿ ದೋಸ್ತ. ಸುದೀಪ್ ಸರ್ ಚಲೋ ಬಿಡಿಸ್ತಾರೆ ದೆವ್ವ. ಈ ಬಾಗಲ್ದಾಗ ಹಾಸ್ ಹೋಗ್ಲಿ ಆ ಬಾಗಲ್ದಾಗ ಹಾಸ್ ಹೋಗ್ಲಿ ಅನ್ನತ್ತೆ ದೋಸ್ತ ಇವತ್ತ. ಅಲ್ಲ ದೋಸ್ತ, ನೀನ್ ದೆವ್ವ ಬಿಡ್ಸಕ್ ಆಗ್ಲಿಲ್ಲ ಅಂದ್ರ ಮತ್ತೆ ಈ ಗೆಟಪ್ ಹಾಕೊಂಡ್ ಏನ್ ಬಿಡಿಸ್ತಿ ದೋಸ್ತ? ಈಗ ಹೆಂಡತಿ ಕೊಟ್ಟಿರೋ ಬೆಳ್ಳುಳ್ಳಿ ಬಿಡಿಸ್ತಾ ಇದ್ದೀನಿ ದೋಸ್ತ. ಆ ದೆವ್ವದ್ಕಿಂತ ಮದುವೆ ಆಗೋ ಭಯನೇ ಜಾಸ್ತಿ ಆಗ್ತಿದಿಲ್ಲ ದೋಸ್ತ.